ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಯಾವ್ದಕ್ಕೆ ಮಾಡಬೇಕು, ಫ್ಯೂಚರ್ಗೆ ಯಾವ್ದಕ್ಕೆ ನಾವು ಸೇವಿಂಗ್ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಹುಟ್ಟಿದ್ರೆ ಅದಕ್ಕೆ ಉತ್ತರ ಅನ್ನೋದು ಇಲ್ಲಿ ಸಿಗುತ್ತೆ. ಒಂದ್ಸಲ ಇದನ್ನ ನೋಡಿ. Money doesn't mean anything. And I've got some really smart guys that I've known that have been buying up water rights around the world for 30 plus years. Water is the next crypto fund, the next gold. Well, then oxygen, right? Actually, you can produce oxygen. It's tougher to make water. There's a reason why Ted Turner, Richard Branson, Bill Gates, the families like the Rockefellers for 100 plus years are the biggest landowners in the United States. He's not buying it for the land. He's buying it for the fucking water right. Why are people so stupid? Do you invest in water? The big money, the real money on the planet. ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಅದೇ. ಫ್ಯೂಚರ್ ಅಲ್ಲಿ ಕರೆನ್ಸಿ ಅಂದ್ರೆ ವಾಟರ್ ಅಂತಾನೆ ಅನ್ಕೊಳ್ಳಿ. ಕೆಲವೊಂದು ಫ್ರಿಕ್ಷನ್ ಮೂವಿಗಳು ಬಂದಿದೆ ಇದ್ರ ಆಧಾರದ ಮೇಲೆ. ಆ ವಾಟರ್ ಇಲ್ಲ ಅಂದ್ರೆ ಫ್ಯೂಚರ್ ಬದುಕೋದಕ್ಕೆ ಆಗೋದಿಲ್ಲ. ವಾಟರ್ ಎಲಿಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತಾನೆ ತಿಳಿಸೋ ಎಷ್ಟೆಷ್ಟೋ ಮೂವಿಗಳು ಬಂದು ಹೋಗಿದೆ. ಇವರು ಕೂಡ ತಿಳಿಸ್ತಾ ಇರೋದು ಅದೇನೆ. ಫ್ಯೂಚರ್ ಕರೆನ್ಸಿ ಯಾವ್ದಾಗ್ಬೋದು ಅಂದ್ರೆ ವಾಟರ್ ಅಂತಾನೆ ಹೇಳ್ತಾ ಇದ್ದಾರೆ. ನೀರಿಲ್ಲದೆ ಜನ ಬದುಕೋದಕ್ಕಾಗೋದೇ ಇಲ್ಲ. ಏನಿಲ್ಲ ಅಂದ್ರೆ ಭೂಮಿ ಮೇಲೆ ನಾವು ಬದುಕ್ಬೋದು, ಆದ್ರೆ ನೀರಿಲ್ಲ ಅಂದ್ರೆ ಬದುಕೋದಕ್ಕಾಗೋದಿಲ್ಲ. ಅಂತ ನೀರನ್ನ ಈಗೆಲ್ಲರೂ ಸೇವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ನೀರನ್ನ ಫ್ಯೂಚರ್ಗೆ ಕರೆನ್ಸಿಯಾಗಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆ ಇದು ಕರೆನ್ಸಿ ರೀತಿ ಹೇಗೆ ಬಳಸ್ತಾರೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಫ್ಯೂಚರ್ಗೆ ಆಕ್ಸಿಜನ್ ಬೇಕಾದ್ರೆ, ಒಳ್ಳೆ ಸ್ವಚ್ಛ ಗಾಳಿ ಬೇಕು ಅಂದ್ರೆ ಎಲ್ಲ ಕಡೆ ಹುಡುಕ್ತಾ ಇದೆಯಲ್ಲ, ಸ್ವಚ್ಛ ಗಾಳಿ ಬೇಕು ಸ್ವಚ್ಛ ಗಾಳಿ ಬೇಕು ಅಂತ. ಎಲ್ಲೋಗಿ ಈ ಸ್ವಚ್ಛ ಗಾಳಿನ ಹುಡ್ಕೊಂಡ್ ಬರ್ಬೋದು. ನೇಚರ್ ಅಲ್ಲಿ ಇರುವಂತ ಗಾಳಿ ಎಲ್ಲ ಕೆಟ್ಟು ಕೂತಿದೆ ಈಗ. ಅಂತ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದೀವಿ. ಇನ್ನ ಸ್ವಚ್ಛ ಗಾಳಿ ಬೇಕು ಅಂದ್ರೆ ಹೇಳಿದ್ವಿ, ಆಕ್ಸಿಜನ್ ಸೆಂಟರ್ಗಳು ರೆಡಿ ಆಗ್ತಾ ಇದೆ. ಆಕ್ಸಿಜನ್ ಸೆಂಟರ್ಗೆ ಹೋಗ್ಬೇಕು, ಮಾಸ್ಕ್ ಹಾಕೊಂಡು ಒಂದು ಅರ್ಧ ಗಂಟೆ ಗಾಳಿ ತಗೋಬೇಕು, ಬರಬೇಕು. 1 ಅವರ್ಗೆ ಇಷ್ಟು ದುಡ್ಡು ಅಂತ ಪೇ ಮಾಡ್ಬೇಕು ಅಂತ ಕಾಲ ಬರ್ತಾ ಇದೆ. ಆಕ್ಸಿಜನ್ ಸೆಂಟರ್ಗಳು ಫ್ಯೂಚರ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೋದು. ಈ ವಾತಾವರಣದಿಂದ ಫ್ರೆಶ್ ಏರ್ ಸಿಗದೆ ಇದ್ದಾಗ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅನ್ನಿಸ್ದಾಗ ಅಲ್ಲೋಗಿ ಕುತ್ಕೊಂಡು ರಿಲ್ಯಾಕ್ಸೇಷನ್ ನಾವು ಮಾಡ್ಕೋಬೇಕಾಗತ್ತೆ. ಅಂತ ಆಕ್ಸಿಜನ್ ಸೆಂಟರ್ಗಳಿಗೆ ಆಕ್ಸಿಜನ್ ಜನರೇಟ್ ಮಾಡೋದಕ್ಕೆ ಏನ್ ಬೇಕು? ವಾಟರ್ ಬೇಕು. ವಾಟರ್ ಅಲ್ಲಿ ಮೇನ್ ಆಗಿರುವಂತ ಕಂಟೆಂಟು ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಎರಡೇ ಇರೋದ್ರಿಂದ ಅದರಿಂದ ಆಕ್ಸಿಜನ್ ನ ಸ್ಪ್ಲಿಟ್ ಮಾಡ್ತಾರೆ. ನಮಗ್ ಬೇಕಾಗಿರುವಂತ ಫ್ರೆಶ್ ಆಕ್ಸಿಜನ್ ನ ಕೊಡೋ ಕೆಲಸ ಮಾಡ್ತಾರೆ. ಇನ್ನ ಮನುಷ್ಯರಿಗೆ ಬೇಕಾಗಿರುವಂತ ಮೇಜರ್ ಗಾಳಿ ಬಿಟ್ರೆ ನೀರೇ ಅಲ್ವಾ. ಆ ನೀರು ಶುದ್ಧವಾದ ನೀರು, ಸಮುದ್ರದ ನೀರು ಭೂಮಿ ಮೇಲೆ ಎಷ್ಟೋ ಇದೆ. 3/4 ಭಾಗ ಸಮುದ್ರದ ನೀರು ಇದ್ರು ಅದನ್ನ ಕುಡಿಯೋದಕ್ಕಾಗತ್ತಾ? ಸಾಧ್ಯನೇ ಇಲ್ವಲ್ಲ. ಅಂತ ಸಮುದ್ರದ ನೀರು ಬಿಟ್ಟು ಕುಡಿಯೋ ನೀರು ಪ್ರಮಾಣ ಎಷ್ಟಿದೆ, ಅದನ್ನ ನಾವೀಗ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಈಗ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾವೇನ್ ಮಾಡ್ತಾ ಇದೀವಿ? ನಮ್ಮ ಆಡಂಬರಕ್ಕೋಸ್ಕರ ಇರುವಂತ ಕೆರೆಗಳನ್ನ ಕಟ್ಟೆಗಳನ್ನೆಲ್ಲ ಮುಚ್ಚಾಕ್ತಾ ಇದೀವಿ. ನಾವು ಬಿಲ್ಡಿಂಗ್ ಕಟ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾ ಇದೀವಿ ಅಂತ ಬದುಕೋದಕ್ಕೋಸ್ಕರ ಬರೋ ಕೆರೆಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ಇನ್ನ ಹೂಳು ತೆಗೆದು ಎಷ್ಟೆಷ್ಟೋ ಕೆರೆಗಳು ಮುಚ್ಚೋಗ್ತಾ ಇದ್ದಾವೆ. ಇದೆಲ್ಲದ್ರಿಂದ ಕೂಡ ಫ್ಯೂಚರ್ ಅಲ್ಲಿ ಒಂದು ದಿನ ಕುಡಿಯೋ ನೀರಿನ ಕೊರತೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು. ಕುಡಿಯೋ ನೀರಿನ ಕೊರತೆ ಆದಾಗ ಏನ್ ಮಾಡ್ಬೇಕಾಗತ್ತೆ? ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ಕೊಡ್ತೀನಪ್ಪ, ನೀರ್ ಕೊಡಪ್ಪ ಅನ್ನೋ ಪರಿಸ್ಥಿತಿ ನಮಗ್ ಬರುತ್ತೆ. ಈಗ ಕೆಲವಷ್ಟು ಅರಬ್ ಕಂಟ್ರಿಗಳಲ್ಲಿ ಕುಡಿಯೋ ನೀರಿನ ಬೆಲೆ ಪೆಟ್ರೋಲ್ ಬೆಲೆಗಿಂತ ಕಾಸ್ಟ್ಲಿ ಇದೆ ಅಂತಾನೆ ಹೇಳೋದು. ಪೆಟ್ರೋಲ್ ಬೆಲೆ ಅಲ್ಲಿ 10 ರೂಪಾಯಿ ಇದೆ, ಕುಡಿಯೋ ನೀರಿನ ಬೆಲೆ ಲೀಟರ್ಗೆ 20 ರೂಪಾಯಿ ಇದೆ. ನಮ್ಮಲ್ಲಿ ಬೆಲೆನೇ ಇಲ್ಲ ಬಿಡಿ. ಕುಡಿಯೋ ನೀರಾಗ್ಲಿ ಇನ್ನೊಂದಾಗ್ಲಿ ಚೆಲ್ಲಿ ವೇಸ್ಟ್ ಮಾಡಿ ಬಿಡ್ತಾ ಇರ್ತೀವಿ. ಇನ್ನ ನೀರಿನ ಅವಶ್ಯಕತೆ ನೋಡಿರ್ತಾರಲ್ಲ ಅಂತವ್ರು ಗೊತ್ತಿರುತ್ತೆ ಈ ನೀರಿನ ಬೆಲೆ ಏನು ಅಂತ. ಅದ್ರಲ್ಲೂ ಈ ನಾರ್ತ್ ಕರ್ನಾಟಕ ಕಡೆ ಕಿಲೋಮೀಟರ್ ಗಟ್ಲೆ ಹೋಗಿ ನೀರನ್ನ ತಗೊಂಡ್ಬರೋದಿರುತ್ತಲ್ಲ, ಅಂತ ಪರಿಸ್ಥಿತಿನ ಅನುಭವಿಸೋರ್ಗೆ ಗೊತ್ತಿರುತ್ತೆ. ಈಗ ಅಂದ್ರೆ ಮನೆಗೂ ಕೊಳೆ ಹಾಕೊಟ್ಬಿಟ್ಟಿದ್ದಾರೆ, ಆರಾಮಾಗಿ ಕುತ್ಕೊಳ್ತೀವಿ, ಮೋಟರ್ ಆನ್ ಮಾಡ್ತೀವಿ, ನೀರು ಬರುತ್ತೆ. ಆದ್ರೆ ಆ ನೀರು ಇಲ್ಲ ಅಂದ್ರೆ, ಈಗ ಅಂಡರ್ ಗ್ರೌಂಡ್ ವಾಟರ್ ಸ್ವಲ್ಪ ಮಟ್ಟಿಗೆ ಇದೆ, ಇನ್ನ ಫ್ಯೂಚರ್ ಅಲ್ಲಿ ಆ ಗ್ರೌಂಡ್ ವಾಟರ್ ಇಲ್ಲ ಅಂದ್ರೆ ಪರಿಸ್ಥಿತಿ ಏನಾಗುತ್ತೆ? ಯೋಚನೆ ಮಾಡಕ್ಕಾದ್ರೂ ಸಾಧ್ಯ ಇದೆಯಾ? ಇಲ್ಲ ಅಲ್ಲ. ಕಾರಣ ಮೊದಲು 90 ಅಡಿ 100 ಅಡಿ ಬೋರ್ ತೆಗೆದ್ರೆ ನೀರು ಸಿಗ್ತಾ ಇತ್ತು. ಈಗ ಸುಮಾರು 1000 ಅಡಿ ತೆಗೆದ್ರು ನೀರು ಸಿಗ್ತಾ ಇಲ್ಲ. ಅಂದ್ರೆ ನೀರಿನ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಲೆಕ್ಕ ಹಾಕೊಳ್ಳಿ. ಹೌದು, ನಾವು ಯೂಸ್ ಮಾಡೋ ನೀರೆಲ್ಲ ಮತ್ತೆ ಮೋರಿಗಳ ಮೂಲಕ ಇನ್ನೊಂದ್ರ ಮೂಲಕ ಭೂಮಿಗೆ ಹೋಗುತ್ತಲ್ಲ ಅನ್ಬೋದು. ಇಲ್ಲ, ಆತರ ಆಗ್ತಾ ಇಲ್ಲ. ಅದು ಫಿಲ್ಟ್ರೇಷನ್ ಆಗಿ ಬೇರೆ ಬೇರೆ ಪ್ರೊಸೆಸಿಂಗ್ ಆಗಿ ಕೆಲವಷ್ಟು ಸಮುದ್ರಕ್ಕೆ ಹೋಗಿ ಸೇರುವಂತದ್ದು ಇದೆ. ಇದೆಲ್ಲದ್ರಿಂದ ಕೂಡ ಅಂತರ್ಜಲ ಮಟ್ಟ ಈಗ ಕಡಿಮೆ ಆಗಿದೆ. ಮೊದಲು ಪಿಟ್ಗಳನ್ನ ಮಾಡ್ಕೊಳ್ತಾ ಇದ್ರು, ಪ್ಲಸ್ ಅಂಡರ್ ಗ್ರೌಂಡ್ ನೀರ್ ಸ್ಟೋರ್ ಮಾಡೋದಕ್ಕೆ ಅಲ್ಲಲ್ಲೇ ಕಟ್ಟೆಗಳನ್ನ ಕಟ್ಬಿಡೋರು. ಇದರಿಂದ ಏನಾಗ್ತಾ ಇತ್ತು? ಅಂಡರ್ ಗ್ರೌಂಡ್ ಅಲ್ಲಿ ನೀರು ಅನ್ನೋದು ಸೇವ್ ಆಗಿ ಹೋಗಿ ಕುತ್ಕೊಳ್ತಾ ಇತ್ತು. ನಾವು ಬೇಕಾದಾಗ ಬೋರ್ವೆಲ್ ಇಂದ ಅದನ್ನ ಬಳಸ್ಕೊಳ್ತಾ ಇದ್ವಿ. ಈಗ ಏನಾಗ್ತಾ ಇದೆ? ಎಲ್ಲಾ ಕಡೆ ಕಾಂಕ್ರೀಟ್ ರೋಡು, ಕಾಂಕ್ರೀಟ್ ಬಿಲ್ಡಿಂಗ್ಗಳು, ಕಾಂಕ್ರೀಟ್ ಇನ್ಫ್ರಾಸ್ಟ್ರಕ್ಚರ್ ಆಗಿರೋದ್ರಿಂದ ನಮಗೆ ನೀರು ಇಂಗು ಗುಂಡಿಗಳು ಇಲ್ಲ. ಎಲ್ಲೂ ಕೂಡ ನೀರು ಭೂಮಿ ಒಳಗಡೆ ಇಳಿತಾ ಇಲ್ಲ. ಇದ್ರ ರಿಸಲ್ಟ್ ಏನಾಗುತ್ತೆ? ಅಂಡರ್ ಗ್ರೌಂಡ್ ವಾಟರ್ ಖಾಲಿ ಆಗುತ್ತೆ. ಒಂದು ದಿನ ಖಾಲಿಯಾಗಿದ್ದ ದಿನ ನಾವು ನೀರಿನ ಸೋರ್ಸ್ ಎಲ್ಲಿದೆ ಅಲ್ಲಿ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ನೀರಿನ ಸೋರ್ಸು ಕೆಲವೊಬ್ರು ಇನ್ವೆಸ್ಟ್ ಮಾಡಿ ಆ ನೀರುಗಳಿಗೆ ರಿಸರ್ವಾಯರ್ ಮಾಡಿ ಸೇವ್ ಮಾಡೋ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದಾರೆ. ಇಲ್ಲ ಅಂಡರ್ ಗ್ರೌಂಡ್ ವಾಟರ್ನ ಜಾಸ್ತಿ ಮಾಡ್ಕೊಳಕ್ಕೆ ಆ ಜಾಗದಲ್ಲಿ ಏನೇನ್ ಮಾಡ್ಬೋದು ಅಂತದನ್ನು ಮಾಡ್ಕೊಳ್ತಾ ಇದಾರೆ. ಇನ್ನ ಕೆಲವರು ಸುಮಾರು
2,000 ಅಡಿ 3,000 ಅಡಿ, ಕೆಲವೊಬ್ರು ಇನ್ನ ಜಾಸ್ತಿ ಡೀಪೆಸ್ಟ್ ಆಗಿ ಹೋಗಿ ಈಗ ಹತ್ತತ್ರ 10,000 ಅಡಿ 20,000 ಅಡಿ ತನಕ ಭೂಮಿ ಕೊರೆಯೋದಕ್ಕೂ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ನೀರನ್ನ ತೆಗೆದು ಅದನ್ನ ಕಾಸ್ಟ್ಲಿ ರೇಟ್ಗೆ ಮಾರುವಂತ ಫ್ಯೂಚರ್ ಪ್ಲಾನ್ಗಳಿಗೆ ಎಷ್ಟೆಷ್ಟೋ ಜನ ಈಗ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಏನಾದ್ರು ಆಗಿದ್ದ ದಿನ ನಾವೀಗ ಸಾಮಾನ್ಯ ಜನ ಏನ್ ಬದುಕ್ತಾ ಇದೀವಿ, ನೀರಿಗೆ ಹೊಡೆದಾಡುವಂತ ಕಾಲ ಬರುತ್ತೆ. ಗುರುದೇವ್ ಸರ್ ಎಷ್ಟೆಷ್ಟೋ ವಿಡಿಯೋಗಳನ್ನ ಪರಿಸರದ ಬಗ್ಗೆ ಕಾಳಜಿ ಬಗ್ಗೆ ತಿಳಿಸುವಾಗ ನಮ್ಗೆ ಹೇಳಿದ್ರು ಈ ತರ ಫ್ಯೂಚರ್ ಅಲ್ಲಿ ಒಂದಿನ ಬರುತ್ತೆ ಅಂತ. ಹೌದು, ಫ್ಯೂಚರ್ ಅಲ್ಲಿ ನೀರಿನ ಅಭಾವ ಅನ್ನೋದು ಎಲ್ಲರಿಗೂ ಕಾಡುತ್ತೆ. ಈಗ ಬೇಸಿಗೆನಲ್ಲೇ ಕಾಡ್ತಾ ಇದೆ, ಇನ್ನು ಮುಂದೆ ಅದಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೆ ನೀರಿನ ಅಭಾವ ಅನ್ನೋದು. ಭೂಮಿ ಮೇಲೆ ಬದುಕೋರಿಗೆ ಒಂದು ತೊಟ್ಟು ನೀರು ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಒಂದು ಕಾಲ ಬರುತ್ತೆ. ಅದಕ್ಕೆ ಈಗಲಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ, ನೀರಿನ ಆಸರೆಗಳನ್ನ ಉಳಿಸಿ ಅಂತಾನೆ ಎಲ್ಲ ಹೇಳ್ತಾ ಇರೋದು. ಇದನ್ನ ಉಳಿಸ್ತಾ ಇಲ್ಲ ಅಂದ್ರೆ ಮುಂದೆ ಒಂದು ದಿನ ಇದಕ್ಕೆ ಪರಿತಪಿಸಬೇಕಾದಂತ ಕಾಲ ಬರುತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚೆತ್ಕೊಳ್ಳಿ, ನೀರಿನ ಆಸರೆಗಳನ್ನ ಉಳಿಸಿ. ನೀರಿದ್ರೆ ನಮ್ಮ ಜೀವನ, ನೀರಿಲ್ಲ ಅಂದ್ರೆ ಮುಂದೆ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ಅದನ್ನ ಎದುರಿಸೋದಕ್ಕೆ ಮುಂಚೆ ಸ್ವಲ್ಪ ಸಿದ್ಧ ಆಗೋಣ. ನೀರನ್ನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬಹುದು, ನಮ್ಮ ಸುತ್ತಮುತ್ತ ಏನೇನು ವ್ಯವಸ್ಥೆಗಳಿದಾವೆ ತಿಳ್ಕೊಂಡು ಅವುಗಳಲ್ಲಿ ಸ್ವಲ್ಪ ಟೈಮನ್ನ ಸ್ಪೆಂಡ್ ಮಾಡೋಣ. ನೀರನ್ನ ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ. ಅದರಿಂದ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಹೇಳ್ತಾ ಇನ್ನ ಈ ತರದ ಎಷ್ಟೆಷ್ಟೋ ವಿಷಯಗಳು ನಡೀತಾ ಇದೆ. ಆ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.